ಒಂದು ಸಣ್ಣ ಆಟಿಕೆ ಕೊಳ್ಳೋದಕ್ಕೆ ಒಂದು ದೊಡ್ಡ ಉಪ್ಪಿನ ಚೀಲವನ್ನೇ ಹೊತ್ಕೊಂಡು ಹೋಗಬೇಕು ಅಂತ ನಾವೆಲ್ಲರೂ ಒಮ್ಮೆ ಊಹಿಸ್ಕೊಳ್ಳೋಣ. ಎಷ್ಟು ಕಷ್ಟ ಅಲ್ವಾ? ತುಂಬಾ ಕಷ್ಟ. ಹಳೆ ಕಾಲದಲ್ಲಿ ಹೀಗೇ ಇತ್ತು. ಅದನ್ನೇ ಕಮೋಡಿಟಿ ಮನಿ ಅಂತ ಕರೀತಾ ಇದ್ರು. ವಸ್ತುಗಳನ್ನೇ ಹಣದ ಹಾಗೆ ಬಳಸುವ ಕಾಲ ಅದು. ಹೌದು. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ಇದೇ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅಂದ್ರೆ ಮನುಷ್ಯನ ವ್ಯಾಪಾರ ಆ ಭಾರವಾದ ಉಪ್ಪಿನ ಚೀಲದಿಂದ ಶುರುವಾಗಿ ಇಂದಿನ ಸ್ಮಾರ್ಟ್ಫೋನ್ವರೆಗೂ ಹೇಗೆ ಬಂತು ಅನ್ನೋದನ್ನ ಹುಡುಕೋಣ. ಖಂಡಿತ. ಉಪ್ಪು, ದವಸ ಧಾನ್ಯ ಹೊರದೋ ಕಷ್ಟ ಆದಾಗ ಜನ ಸ್ವಲ್ಪ ಸುಲಭವಾದ ದಾರಿ ಹುಡುಕಿದ್ರು. ಸುಮಾರು 2500 ವರ್ಷಗಳ ಹಿಂದೆ ಕಾಯಿನೇಜ್ ಶುರುವಾಯಿತು. ಕಾಯಿನೇಜ್ ಅಂದ್ರೆ ನಾಣ್ಯಗಳ ಬಳಕೆ ಅಲ್ವಾ? ಆದ್ರೆ ರಾಜ ಮಹಾರಾಜರು ಮಿಂಟಿಂಗ್ ಮಾಡುವಾಗ ಆ ನಾಣ್ಯಗಳ ಮೇಲೆ ತಮ್ಮ ಮುಖಗಳನ್ನೇ ಯಾಕೆ ಮುದ್ರಿಸ್ತಿದ್ರು? ಅಂದ್ರೆ ಬರೀ ಶೋಕಿಗಾಗಿ ಮಾಡ್ತಿದ್ರ? ಅಲ್ಲ. ಅದು ಆ ಕಾಲದ ಆಂಟಿಫೇಕ್ ಗ್ಯಾರಂಟಿ ಇದ್ದ ಹಾಗೆ. ರಾಜನ ಮುಖ ಇದ್ರೆ ಆ ಬೆಳ್ಳಿ ಅಥವಾ ಚಿನ್ನದ ತೂಕ ಮತ್ತೆ ಶುದ್ಧತೆ ಸರಿಯಾಗಿದೆ ಅಂತ ಜನರಿಗೆ ನಂಬಿಕೆ ಇರ್ತಿತ್ತು. ಅದೊಂದು ನಂಬಿಕೆಯ ಮೊಹರುವನ್ನೇ. ಹೌದು. ನಮ್ಮ ಪ್ರಾಚೀನ ಭಾರತದಲ್ಲಿ ಕೂಡ ಕರ್ಷಾಪಣಾಸ್ ಅಥವಾ ಪಣಾಸ್ ಅಂತ ಕರೆಯುವ ಬೆಳ್ಳಿ ನಾಣ್ಯಗಳಿದ್ವು. ಆದ್ರೆ ಬರೀ ಚಿನ್ನ ಮತ್ತು ಬೆಳ್ಳಿ ತುಂಬಾ ಮೃದುವಾಗಿರುತ್ತಲ್ವಾ? ಅದಕ್ಕೆ ಆಮೇಲೆ ಅಲಾಯ್ ಬಳಸಲು ಶುರು ಮಾಡಿದ್ರು ಅಂತ ಓದಿದ್ದೆ. 2-3 ಬೇರೆ ಬೇರೆ ಲೋಹಗಳನ್ನ ಸೇರಿಸಿದ್ರೆ ನಾಣ್ಯ ಹೇಗೆ ಗಟ್ಟಿಯಾಗತ್ತೆ? ಇದು ಒಂಥರ ಮ್ಯಾಜಿಕ್ ಇದ್ದ ಹಾಗೆ. ಹಾಲಿಗೆ ಚಾಕ್ಲೇಟ್ ಪುಡಿ ಸೇರಿಸಿ ಇನ್ನಷ್ಟು ಸ್ಟ್ರಾಂಗ್ ಮಾಡ್ದ ಹಾಗೆ, ಅಥವಾ ಮರಳಿನ ಜೊತೆ ಸಿಮೆಂಟ್ ಸೇರಿಸಿದ ಹಾಗೆ ಅಂತ ಇಟ್ಕೊಳ್ಳಿ. ಬರೀ ಸಿಮೆಂಟ್ ಸುಲಭವಾಗಿ ಬಿರುಕು ಬಿಡುತ್ತೆ. ಆದ್ರೆ ಮರಳು ಮತ್ತು ಜಲ್ಲಿಕಲ್ಲು ಸೇರಿಸಿದಾಗ ಅದು ಕಟ್ಟಡದಷ್ಟು ಗಟ್ಟಿಯಾಗುತ್ತೆ. ನಿಖರವಾಗಿ. ಲೋಹಗಳ ಮಿಶ್ರಣ ಅಂದ್ರೆ ಈ ಅಲಾಯ್ ಕೂಡ ಹೀಗೆಯೇ ನಾಣ್ಯಗಳನ್ನು ಗಟ್ಟಿ ಮಾಡಿತು. ಎಂಥ ಅದ್ಭುತ ಐಡಿಯಾ! ಆದ್ರೆ ನಾಣ್ಯ ಎಷ್ಟೇ ಗಟ್ಟಿಯಾದರೂ 100 ನಾಣ್ಯಗಳನ್ನು ಹೊತ್ಕೊಂಡೋಗಿ ಒಂದು ದೊಡ್ಡ ಸೈಕಲ್ ಕೊಳ್ಳೋದು ಕಷ್ಟನೇ ಅಲ್ವಾ? ಹೌದು. ಭಾರ ಅಂತೂ ಇದ್ದೇ ಇತ್ತು. ಆಗ್ಲೇ ಕಾಗದದ ಹಣ ಅಂದ್ರೆ ಕರೆನ್ಸಿ ಬಂತು. ಕಾಗದದ ಹಣ ಬಂದ್ಮೇಲೆ ನಮಗೆ 10, 50, 100 ಹೀಗೆ ಡಿನಾಮಿನೇಷನ್ ಶುರುವಾಯ್ತಲ್ವಾ? ಸಣ್ಣ ಕ್ಯಾಂಡಿ ತಗೊಳಕ್ಕೂ ಸುಲಭ, ದೊಡ್ಡ ವಸ್ತು ತಗೊಳಕ್ಕೂ ಸುಲಭ. ನಿಜ. ಆದ್ರೆ ಕಾಗದಕ್ಕೆ ತನ್ನದೇ ಆದ ಬೆಲೆ ಇಲ್ಲಲ್ಲ ತಾನೇ. ಅದರ ಮೇಲೆ ನಮಗೆ ನಂಬಿಕೆ ಬರಲು ಒಂದು ಸೆಂಟ್ರಲ್ ಅಥಾರಿಟಿ ಬೇಕು. ಅಂದ್ರೆ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ಇದೆಯಲ್ಲ, ಆ ಥರ? ಹೌದು. RBI ಆ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ. ಈ ಕಾಗದದ ಹಣ ನಮ್ಮ ಜೇಬಿನಂತೂ ತುಂಬಾ ಹಗುರ ಮಾಡಿತು. ಸರಿ, ಕಾಗದ ಹಗುರವಾಗಿದೆ. ಆದ್ರೆ ನಾವೀಗ ಬೆಂಗಳೂರಿನಿಂದ ದೆಹಲಿಯಲ್ಲಿರುವ ಯಾರಿಗೋ ಈಗಲೇ ಹಣ ಕೊಡಬೇಕು ಅಂದ್ರೆ ಕಾಗದದ ಹಣ ತಲುಪಲು ದಿನಗಳೇ ಬೇಕು. ವ್ಯಾಪಾರ ವೇಗವಾಗಿ ನಡೆಯಬೇಕಿದ್ದಾಗ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿದ್ವು? ಆ ವೇಗದ ಅಗತ್ಯವೇ ನಮ್ಗೆ ಕ್ಯಾಶ್ಲೆಸ್ ಇಕಾನಮಿ ಮತ್ತು ಡಿಜಿಟಲ್ ಮನಿ ಜಗತ್ತನ್ನ ಪರಿಚಯ ಮಾಡಿಸಿದ್ದು. ಕಾಗದದ ವೇಗ ಸಾಲದು ಅಂತ ಹಣ ಈಗ ಬೆಳಕಿನ ವೇಗದಲ್ಲಿ ಚಲಿಸುತ್ತೆ. ಅಂದ್ರೆ ಹಣ ಕಣ್ಣಿಗೆ ಕಾಣಿಸದೆ ಗಾಳಿಯಲ್ಲಿ ಹಾರೋಗುತ್ತಾ? ಆನ್ಲೈನ್ನಲ್ಲಿ ಹಣ ಕಳಿಸದೆ ಅದು ದಾರಿಲಿ ಕಳೆದೋಗಲ್ವಾ? ಗಾಳಿಯಲ್ಲಿ ಹಾರಲ್ಲ. ಇಲ್ಲಿ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮೂಲಕ ಹಣ ಹೋಗುತ್ತೆ. ಬ್ಯಾಂಕ್ನ ಕಂಪ್ಯೂಟರ್ಗಳು ತುಂಬಾ ಸುರಕ್ಷಿತವಾದ ರಹಸ್ಯ ಕೋಡ್ಗಳನ್ನ ಬಳಸಿ ಸ್ಕ್ರೀನ್ ಮೇಲಿನ ನಂಬರ್ಗಳನ್ನ ಮಾತ್ರ ಬದಲಾಯಿಸುತ್ತವೆ. ಅರ್ಥವಾಯ್ತು. ಇದು ಕ್ರಿಕೆಟ್ ಮ್ಯಾಚ್ನಲ್ಲಿ ಸ್ಕೋರ್ ಬೋರ್ಡ್ ಬದಲಾದ ಹಾಗೆ ರನ್ಗಳು ಸ್ಕ್ರೀನ್ ಮೇಲೆ ತಕ್ಷಣ ಅಪ್ಡೇಟ್ ಆಗುತ್ತೆ. ಹೌದು, ಸರಿಯಾಗಿ ಹೇಳಿದಿರಿ. ಹಾಗಾದ್ರೆ ಡೆಬಿಟ್ ಕಾರ್ಡ್ ಅಂದ್ರೆ ನಮ್ಮ ಹುಂಡಿಯಿಂದಲೇ ತಕ್ಷಣ ಹಣ ತೆಗೆದು ಬಳಸಿದ ಹಾಗೆ, ಮತ್ತೆ ಕ್ರೆಡಿಟ್ ಕಾರ್ಡ್ ಅಂದ್ರೆ ಬ್ಯಾಂಕಿನಿಂದ ಸಾಲ ಪಡೆದು ಆಮೇಲೆ ತೀರಿಸಿದ ಹಾಗೆ, ಸರಿಯೇ? ಕರಾರುವಾಕ್. ಹಾಗೆಯೇ ನೆಟ್ ಬ್ಯಾಂಕಿಂಗ್ ಅಂದ್ರೆ ಕಂಪ್ಯೂಟರ್ ಒಳಗೆ ಇಡೀ ಬ್ಯಾಂಕ್ ಇದ್ದ ಹಾಗೆ. ವಾವ್! ಇನ್ನು ವೇಗದ ಬಗ್ಗೆ ಮಾತನಾಡುವಾಗ ನಮ್ಮ ಭಾರತದ UPI ಬಗ್ಗೆ ಹೇಳಲೇಬೇಕು. ಹಾಲಿನ ಅಂಗಡಿ ಅಥವಾ ದಿನಸಿ ಅಂಗಡಿಗಳಲ್ಲಿ ಕಾಣುವ ಆ ಕಪ್ಪು ಬಿಳುಪಿನ ಚೌಕಗಳು ಅಂದ್ರೆ QR ಕೋಡ್ಗಳು, ಅವು ಕೇವಲ ಚಿತ್ರಗಳಲ್ವಾ? ಅಲ್ವಾ. QR ಕೋಡ್ ಅಂದ್ರೆ ಕ್ವಿಕ್ ರೆಸ್ಪಾನ್ಸ್. ಅದೊಂದು ರಹಸ್ಯ ಡಿಜಿಟಲ್ ಮ್ಯಾಪ್ ಇದ್ದ ಹಾಗೆ. ಅಂದ್ರೆ ಫೋನ್ ಅದನ್ನ ಸ್ಕ್ಯಾನ್ ಮಾಡಿದ ಕೂಡಲೇ ಅಂಗಡಿಯವರ ಬ್ಯಾಂಕ್ ಖಾತೆಯ ನಿಖರವಾದ ವಿವರಗಳು ನಮ್ಮ ಫೋನ್ಗೆ ಬರುತ್ತೆ. ಹೌದು. ಯಾವುದೇ ಕಾರ್ಡ್ ಬೇಡ, ಅಕೌಂಟ್ ನಂಬರ್ ಕೇಳುವ ಅಗತ್ಯವೂ ಇಲ್ಲ. ದಿನದ 24 ಗಂಟೆಯೂ ಹಣ ಕಳುಹಿಸಬಹುದು. ಒಂದು ಸಣ್ಣ ಆಟಿಕೆ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ಗಳವರೆಗೆ ಎಲ್ಲವೂ ಈಗ ಸ್ಮಾರ್ಟ್ ಆಗಿದೆ. ನಿಜ. ಕೊನೆಯಲ್ಲಿ ನಾವು ಗಮನಿಸಬೇಕಾದದ್ದು ಏನಂದ್ರೆ, ಹಣ ಕಪ್ಪೆ ಚಿಪ್ಪಾಗಿರ್ಲಿ, ಬೆಳ್ಳಿಯ ನಾಣ್ಯ ಆಗಿರ್ಲಿ, ಅಥವಾ ಕೇವಲ ಸ್ಕ್ರೀನ್ ಮೇಲಿನ ಡಿಜಿಟಲ್ ಮನಿ ಆಗಿರ್ಲಿ, ಅದರ ಮೌಲ್ಯ ಇರೋದು ನಾವು ಸೆಂಟ್ರಲ್ ಅಥಾರಿಟಿ ಮೇಲೆ ಇಟ್ಟಿರುವ ನಂಬಿಕೆಯಲ್ಲಿ. ಎಂತಹ ರೋಮಾಂಚಕ ಪಯಣ! ಭಾರವಾದ ಉಪ್ಪಿನ ಚೀಲದಿಂದ ಮೊಬೈಲ್ ಫೋನ್ನಲ್ಲಿರುವ ಡಿಜಿಟಲ್ ನಂಬರ್ಗಳವರೆಗೆ ನಾವು ಬಂದಿದ್ದೇವೆ.
ಹಾಗಾದ್ರೆ ಭವಿಷ್ಯದಲ್ಲಿ ಇದು ಇನ್ನೆಷ್ಟು ಬದಲಾಗಬಹುದು? ಹೇಳೋಕ್ಕಾಗಲ್ಲ. ಕೇವಲ ಕಣ್ಣು ಅಥವಾ ಮುಖವನ್ನು ಸ್ಕ್ಯಾನ್ ಮಾಡಿ ನಮ್ಮ ನೆಚ್ಚಿನ ಐಸ್ ಕ್ರೀಂ ಕೊಳ್ಳುವ ಕಾಲವೂ ಬರಬಹುದೇನೋ? ಈ ಬಗ್ಗೆ ನಾವೆಲ್ಲರೂ ಖಂಡಿತ ಯೋಚಿಸಲೇಬೇಕು.